ಬಂದು ಆಟೋದವರಿಂದ ಹೆಂಗಾದ್ರೂ ಮಾಡಿ ನಾವು ಪಬ್ಲಿಸಿಟಿ ತಗೊಳ್ಳೇಬೇಕು ಅಂತ ನಿಂತ್ಬಿಟ್ಟಿದ್ದಾರೆ. ನಾನು ಚೆನ್ನಾಗಿದ್ದೀನಿ, ನೀವು ಸೂಪರ್ ಆಗಿದ್ದೀರಾ ಅನ್ಕೊತಾ ಇದ್ದೀನಿ. ನಾನು ಆಟೋ ಡ್ರೈವರ್ಸ್ ಬಗ್ಗೆ, ಕ್ಯಾಬ್ ಡ್ರೈವರ್ಸ್ ಬಗ್ಗೆ ಮಾತಾಡಬಾರ್ದು ಅಂತಿದ್ದೀನಿ. ಇವಾಗ ನಾನೊಂದು ಫಾರ್ಮಿಂಗ್ ಮಾಡೋಣ ಅದು ಇದು ಅಂತ ಬೇರೆ ಕೆಲಸ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಬಟ್ ಈ ನಡುವೆನೇ ಬೇರೆ ಬೇರೆ ಈ ಥರ ವಿಡಿಯೋಗಳು ಬರ್ತಾ ಇರುತ್ತೆ, ನೋಡಿ ನಮಗೂ ಸ್ವಲ್ಪ ಬೇಜಾರಾಗುತ್ತೆ. ಯಾಕಂದರೆ ಇಷ್ಟು ದಿನ ಮಾಡಿರೋ ವೃತ್ತಿ ಧರ್ಮ ಅಷ್ಟು ಈಸಿಯಾಗಿ ಹೋಗಲ್ವಲ್ಲ. ಇಲ್ಲಿ ನೋಡಿ, ಆಟೋದವರು ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ. ಇಲ್ಲಿ ಬಂದು ಆಟೋದವ್ರನ್ನ ರೊಚ್ಚಿಗೆಬ್ಸಿ ಒಂದು ವ್ಯೂಸು, ಒಂದು ಪಬ್ಲಿಸಿಟಿ ಪಡ್ಕೊಳ್ಳೋಣ ಅಂತ ನೋಡ್ತಾವನೆ. ಅವ್ರ ಮೇಲೆ, ಆಟೋದವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಒಂದು ಪಬ್ಲಿಸಿಟಿ ಪಡ್ಕೊಳ್ಳೋಣ ಅಂತಿದ್ದಾನೆ. ಈ ಡ್ರೈವರ್ಸು ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡೋಕ್ಕೂ ಬಿಡ್ತಾ ಇಲ್ಲ. ಯಾಕಂದರೆ ಅವರಷ್ಟಕ್ಕೆ ಅವರೇ ಬಂದು ರೊಚ್ಚಿಗೆಬ್ಸಿ ಮತ್ತು ಅವ್ರ ಹತ್ರ ಬೈಸ್ಕೊಂಡು ಕಂಪ್ಲೇಂಟ್ ಕೊಟ್ಟು ಪಬ್ಲಿಸಿಟಿ ತಗೋಬೇಕು ಅಂತಿದ್ದಾನೆ. ಇನ್ನೊಂದು ಬಂದು ನೋಡಿ, ಜಾತಿನ ಅಡ್ಡ ತರ್ತಾನೆ. ಜಾತಿ ನಮ್ದು, ಆ ಜಾತಿ ನಮ್ಮದು, ಬೆಂಗಳೂರು ನಮ್ಮದು ಅಂತ ಹೇಳ್ತಾನೆ. ಬೇರೆ ಜಿಲ್ಲೆಯವ್ರು ಬಂದು ಕೆಲಸ ಮಾಡ್ತಾರೆ ಅಂತಾನೆ. ಈ ಕಡೆ ಆಟೋದವ್ರನ್ನ ಹೆಂಗಂದ್ರೆ ಹಂಗೆ ಬೈತಾನೆ. ಲೆಕ್ಕ ಹಾಕಿ ಏನೆಲ್ಲ ನಡೀತಾ ಇದೆ ಅಂತ. ಇದೊಂದು ಎಂಟರ್ಟೈನ್ಮೆಂಟ್ ಆಗಿದೆ. ಅವ್ನ ಪಬ್ಲಿಸಿಟಿಗೋಸ್ಕರ, ಅವ್ನ ವ್ಯೂಸ್ಗೋಸ್ಕರ ಇಡೀ ಆಟೋದವ್ರನ್ನ ಅಡ್ಡ ತಂದು, ಯಾಕಂದರೆ ಬೇರೆ ಎಲ್ಲೋದ್ರೂ ಆಗಲ್ಲ, ಪಬ್ಲಿಸಿಟಿ ಬರ್ತಾ ಇಲ್ಲ ಆಟೋದವ್ರಿಂದನೇ. ಯಾಕಂದರೆ ಆಟೋದವ್ರಿಗೆ ಒಬ್ರಿಗೆ ಬೈದರೆ ಆಟೋದವ್ರು ಒಬ್ಬರೇ ಅಲ್ವಲ್ಲ, ಲಕ್ಷಾಂತರ ಜನ ಇದ್ದಾರೆ. ಅವ್ರು ಶೇರ್ ಮಾಡ್ತಾರೆ, ಲೈಕ್ ಮಾಡ್ತಾರೆ. ಪಬ್ಲಿಕ್ಕಿಗೂ ಇದೊಂಥರ, ಇವಾಗ ಬೈಕ್ ಟ್ಯಾಕ್ಸಿ ನಿಂತಿರೋದ್ರಿಂದ ಅವ್ರಿಗೂ ಸ್ವಲ್ಪ ಕೋಪ ಇರುತ್ತೆ. ಅವರು ಶೇರ್ ಮಾಡ್ತಾರೆ, ಲೈಕ್ ಮಾಡ್ತಾರೆ, ಕಮೆಂಟ್ಗಳು ಕೊಡ್ತಾರೆ ಅನ್ನೋ ಉದ್ದೇಶಕ್ಕೆ ಈ ಎಲ್ಲ ಒಂದು ನಾನ್ಸೆನ್ಸ್ನ ಬಂದು ಇಲ್ಲಿ ಪಬ್ಲಿಕಲ್ಲಿ ತರ್ತಾವ್ರೆ. ಇದನ್ನೆಲ್ಲ ಸ್ವಲ್ಪ ಮೈಂಡಲ್ಲಿ ಇಟ್ಕೊಳ್ಳಿ. ಸುಮ್ಮನೆ ಇರೋದು ಬರೋದು ಬೈಕ್ ಟ್ಯಾಕ್ಸಿ ಅಂತ ನೀವು ಕೋಪಕ್ಕೆ ನೀವು ಹಾಕೋದು, ಪಬ್ಲಿಕ್ ಅವರು ಸ್ವಲ್ಪ ಬೈಕ್ ಟ್ಯಾಕ್ಸಿ ಬಂದಿಲ್ಲ, ಇಲ್ಲಾಂದರೆ ಸ್ವಲ್ಪ ಫೇರ್ ಜಾಸ್ತಿ ಆಗಿದೆ ಅಂತ ಕೋಪಕ್ಕೆ ಹಾಕೋದು, ಇದೆಲ್ಲ ಒಂದು ಮೀಡಿಯೇಟರ್ಗೆ ಸ್ವಲ್ಪ ಲಾಭ ಆಗುತ್ತೆ. ಆವಾಗ ಇವರು ವೈರಲ್ ಆಗೋದಕ್ಕೆ ಮತ್ತು ಈ ಥರ ಪಬ್ಲಿಕಲ್ಲಿ ನಾನ್ಸೆನ್ಸ್ ಮಾಡೋದಕ್ಕೆ ಒಂದು ಅರ್ಥ ಇರಲ್ಲ. ಅದರಿಂದ ಒಂದು ಏನೇ ಮಾತಿದ್ರೂ ತೂಕ ಇರಬೇಕು. ಬೇರೆಯವ್ರಿಗೂ ಏನು ಬೇಕಾದರೂ ಬೇರೆಯವ್ರ ಬಗ್ಗೆ ಮಾತಾಡ್ಬೋದು. ಯಪ್ಪ ಆಯಪ್ಪನ ಬಗ್ಗೆ ಬೇರೆಯವ್ರು ಮಾತಾಡ್ಬಿಟ್ರೆ ಈ ಥರ ಕಂಪ್ಲೇಂಟುಗಳು ಅದು ಇದು ಅಂತ ಹೋಗ್ತಾ ಇರುತ್ತೆ. ಹುಷಾರಾಗಿರಿ ಜನಗಳೇ. ನೀವು ಒಂದು ಮೂರ್ಖದಿಂದ ಬಿದ್ದರೆ ನಾವು ಮೂರ್ಖರಾಗಬೇಕು. ಆದಷ್ಟು ಬೇಗ ಒಂದು ಒಳ್ಳೆಯದು ಕಲಿಯೋದಕ್ಕೆ ಹೋದಾಗ ನಾವು ಸ್ವಲ್ಪ ತಿಳ್ಕೊಂಡು ನಾವು ಸ್ವಲ್ಪ ಪ್ರಬುದ್ಧತೆ ತಗೊತೀವಿ. ಬಟ್ ಮೂರ್ಖರಿಂದ ಬಿದ್ದಾಗ ಏನು ಬರಲ್ಲ, ಕ್ಷಣಿಕ ಎಂಟರ್ಟೈನ್ಮೆಂಟ್ ಅಷ್ಟೇ ಅದು. ಇಲ್ಲಿ IPS IAS ಆಗಿರೋರನ್ನ ಬೈತಾನೆ, ಎಷ್ಟೋ ರ್ಯಾಂಕ್ ತಗೊಂಡು ಬಂದಿರ್ತಾರೆ. ಏನು ಹೇಳೋಣ ಇದಕ್ಕೆಲ್ಲ. ಪೊಲೀಸ್ ಅವ್ರನ್ನ ಬೈತಾನೆ, ಇಲ್ಲಿ ಪಾರ್ಕಿಂಗ್ ಆಗ್ತಾನೆ, ಈ ಕಡೆ ಆಟೋದವ್ರಿಗೆ ಬೈತಾನೆ, ಈ ಕಡೆ ಪೊಲಿಟಿಷಿಯನ್ಸ್ಗೆ ಬೈತಾನೆ. ಬಟ್ ಪೊಲಿಟಿಷಿಯನ್ಗೆ ಬೈಯೋದ್ರಲ್ಲಿ ಏನು ತಪ್ಪೋ ಸರಿನಾ ನನಗೆ ಗೊತ್ತಿಲ್ಲ. ಬಟ್ ಆಲ್ಮೋಸ್ಟು ಜನಗಳಿಗಂತೂ ಆಲ್ಮೋಸ್ಟ್ ಎಲ್ಪ್ ಆಗ್ತಾ ಇಲ್ಲ ಅಂತಲೇ ಅನ್ಕೊತಾ ಇದ್ದೀನಿ. ಕೆಲವೊಂದು ಕಡೆ ಎಲ್ಪ್ ಆಗ್ತಾ ಇರ್ಬೋದು, ಹಳ್ಳಿಗಳಲ್ಲಿ ಎಲ್ಪ್ ಆಗ್ತಾ ಇರ್ಬೋದು. ಬಟ್ ಸಿಟಿಗಳಲ್ಲಿ ಏನು ಎಲ್ಪು ನನಗಂತೂ ಗೊತ್ತಿಲ್ಲ. ಬಟ್ ಹಳ್ಳಿಗಳಲ್ಲಿ ಎಲ್ಪ್ ಆಗ್ತಿದೆ ಪೊಲಿಟಿಷಿಯನ್ಸಿಂದ. ಬಟ್ ಅವ್ರಿಗೆ ಏನಾದರೂ ಅಂದ್ಕೊಳ್ಳಿ, ಬಟ್ $1 ರೂಪಾಯಿ $2 ರೂಪಾಯಿ ಡೈಲಿ ಜೀವನ ನಡೆಸೋರು, 8 ಅವರ್ ಕೆಲಸ ಮಾಡೋರು ಒಳ್ಳೆ PSI PF ಸ್ಯಾಲ್ರಿ ತೊಗೊತಿದ್ದಾರೆ. ಬಟ್ ಇವರು ದಿನಪೂರ್ತಿ 24 ಅವರ್ ಕೆಲಸ ಮಾಡೋರಿಗೆ ಬ್ಯಾಕ್ ಟು ಬ್ಯಾಕ್ ಹಿಂಸೆ ಕೊಟ್ಟರೆ ಏನು ಮಾಡ್ಕೊಳ್ಳೋದು? ಸ್ವಲ್ಪ ಪೊಲೀಸವ್ರು ನೀವು ಯೋಚನೆ ಮಾಡಿ. ಇದನ್ನ ಆದಷ್ಟು ಬೇಗ ನಾನ್ಸೆನ್ಸ್ನ ಕಡಿಮೆ ಮಾಡೋಕ್ಕೆ ಯೋಚನೆ ಮಾಡಿ. ಹಲೋ ಗೈಸ್, ಬೇರೆ ಯಾರಿಂದಲೂ ಈ ಥರ ಪಬ್ಲಿಸಿಟಿ ಸಿಗಲ್ಲ, ಆಟೋದವರಿಂದನೇ ಪಬ್ಲಿಸಿಟಿ ಸಿಗೋದು ಅಂತ ಅರ್ಥ ಮಾಡ್ಕೊಂಡ್ಬಿಟ್ಟು ಆಟೋದವರಿಂದೇ ಬಿಟ್ಬಿಟ್ಟಿದ್ದಾರೆ. ಯಾಕಂದರೆ ಆಟೋದವ್ರು ಲಕ್ಷಾಂತರ ಜನ ಇದ್ದಾರೆ. ಅಂದರೆ 1.5 2 ಲಕ್ಷ ಜನ ಆಟೋದವರಿದ್ದಾರೆ. ಏನಾದರೂ ಈ ಆಟೋದವರಿಂದೇ ನಾವು ಕಿರಿಕ್ ತೆಗೆದು, ಇಲ್ಲಾಂದರೆ ಅವ್ರ ಹಿಂದೆ ಬಿದ್ದರೆ ಅವರಿಂದ ಪಬ್ಲಿಸಿಟಿ ಬರುತ್ತೆ, ವ್ಯೂಸ್ ಬರುತ್ತೆ, ಈ ಥರ ಒಂದು ಉದ್ದೇಶ ಇಟ್ಕೊಂಡು ಬೇಕು ಅಂತಲೇ ಆಟೋದವ್ರ ಮೇಲೆ ಕಿರಿಕ್ ಮಾಡಿಕೊಂಡು ಆಟೋದವ್ರನ್ನ ಬೈದು ಹೆಂಗಂದರೆ ಹಂಗೆ ಆಟೋದವ್ರನ್ನ ನಿಂದಿಸಿ, ಆ ಕನ್ನಡವನ್ನು ನಿಂದಿಸಿ, ಬೇರೆ ಕಡೆ ಹೋದರೆ ನಾನು ಇಂಗ್ಲೀಷಲ್ಲಿ ಮಾತಾಡ್ತೀನಿ ಅಂತ ಹೇಳಿ ಎಲ್ಲರನ್ನೂ ಒಂಥರ, ಅಂದರೆ ಇಲ್ಲಿ ಬೆಂಗಳೂರಲ್ಲಿ ಒಬ್ಬರೇ ಇಲ್ವಲ್ಲ, ಎಲ್ಲ ಕಡೆಯವರು ಇದ್ದಾರೆ. ಅವರು ಸ್ವಲ್ಪ ಕನ್ನಡ ಕಲ್ತಿರ್ತಾರೆ. ನಾನು ಬೇರೆ ಕಡೆ ಹೋಗಿ ಇಂಗ್ಲೀಷ್ ಮಾತಾಡ್ತೀನಿ ಅಂದಾಗ ಏನು ಅಂದರೆ ಅದು ಅವ್ರಿಗೂ ಒಂಥರ, ಅವ್ರನ್ನೂ ಅಟ್ರ್ಯಾಕ್ಟ್ ಮಾಡಿ ಅವರು ಶೇರು ಲೈಕು ಮಾಡೋದಕ್ಕೆ, ವ್ಯೂಸ್ ತೊಗೊಳ್ಳೋದಕ್ಕೆ ಈ ಥರ ಆಗೋಗಿದೆ. ನಾನು ಇದ್ರ ಬಗ್ಗೆ ಮಾತಾಡಬಾರ್ದು ಅಂದರೆ ನನ್ನ ವೃತ್ತಿ ಧರ್ಮ ಐತಲ್ಲ, ಡ್ರೈವರ್ ಕೆಲಸ ಒಂದು 6 ತಿಂಗಳು ಕೆಲಸ ಮಾಡಿದ್ನಲ್ಲ, ಅದು ನನ್ನನ್ನು ಬಿಡ್ತಾ ಇಲ್ಲ. ಯಾಕಂದರೆ ಮಾತಾಡೋಕ್ಕೆ ಪ್ರೇರೇಪಣೆ ಅದೇ ಕೊಡ್ತಾ ಇದೆ. ಯಾಕಂದರೆ ನಮ್ಮ ರಾಜ್ಯದಲ್ಲಿ ನಾನ್ಸೆನ್ಸ್ಗಳು ಜಾಸ್ತಿ ಆಗೋಗಿದ್ದಾರೆ. ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಳೋದಿಲ್ಲ. ನಾವು ಎಷ್ಟು ದುಡಿತೀವಿ, ಏನು ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ. ಒಂದು ESI PF ಇರಲ್ಲ ಅಂತ ನಾನು ಫಸ್ಟು ನಾನು ಡ್ರೈವಿಂಗ್ ಕೆಲಸ ಮಾಡೋವಾಗಲೇ ಹೇಳಿದ್ದೀನಿ.
ಒಂದು ಕೆಲಸದವನು ಕೆಲಸ ಮಾಡೋಕ್ಕೆ ಹೋದರೆ 40,000 ತೊಗೊಳ್ಳೋನು 8 ಅವರ್ ಡ್ಯೂಟಿ ಮಾಡೋದು. ಬಟ್ ಅದೇ 40,000 ಇಲ್ಲಿ ತಗೋಬೇಕು ಅಂದರೆ 24 ಅವರ್ ಡ್ಯೂಟಿ ಮಾಡಿ ಊಟ ಇಲ್ದಿರ, ನಿದ್ದೆ ಇಲ್ದಿರ, ಈಚೆ ಮಲಗಿ ಸ್ನಾನ ಇಲ್ದಿರ ಮಲ್ಕೊಂಡು, ರೋಡ್ ಸೈಡ್ಗಳಲ್ಲಿ ಪಾರ್ಕಿಂಗ್ ಇರಲ್ಲ, ಪಾರ್ಕಿಂಗ್ ಇರೋದು ನೋಡಿಕೊಂಡು ಖಾಲಿ ಗಾಡಿಗಳು ಓಡಿ ಅಲ್ಲಿ ಇಲ್ಲಿ ಉಗಿಸ್ಕೊಂಡು ಊಟ ಮಾಡೋಕ್ಕೆ ಜಾಗ ಸಿಗ್ದಿರ, ಎಲ್ಲೂ ಪಾರ್ಕಿಂಗ್ ಆಗೋಕ್ಕೆ ಜಾಗ ಇಲ್ದಿರ, ಈ ಥರ ಎಲ್ಲ ಕಷ್ಟ ಅನುಭವಿಸೋ ಒಬ್ಬ ಡ್ರೈವರ್ಗೆ ಮಾತಕ್ಕೆ ಮುಂಚೆ ಏನೋ ಒಂದು ಇವನು ಪಬ್ಲಿಸಿಟಿ ತಗೊಳ್ಳೋಕ್ಕೆ, ವ್ಯೂಸ್ ತಗೊಳ್ಳೋದಕ್ಕೆ ಒಂದು ಆಟೋ ಚಾಲಕನ ಪಾಪ ಅಮಾಯಕ ಇರ್ತಾನೆ, ಅವನ್ನ ರೊಚ್ಚಿಗೆ ಎಬ್ಬಿಸಿ ಅವನ ಹತ್ರ ಬೈಸ್ಕೊಂಡು ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟು ಈ ಥರ ಎಲ್ಲ ಮಾಡೋರಿಗೆ ಏನು ಹೇಳೋಣ ಹೇಳಿ. ಒಂದು ಕಾನೂನು ಅನ್ನೋದು ಇದ್ದಿದ್ರೆ ಇವಾಗ ನೋಡಿ, ಯಾವಾಗ ಒಂದು ಸರಿ ಅಲ್ಲ 2 ಸರಿ ಇವನು ಎಲ್ಲ ಗಾಡಿಗಳನ್ನೂ ನಿಲ್ಲಿಸಿ ಯಾವ ಆಂಬುಲೆನ್ಸ್ ಹಿಂದೆ ಬರ್ತಾಯಿತ್ತೋ, ಯಾರು ಮಕ್ಕಳನ್ನ ಸ್ಕೂಲ್ಗೆ ಕರ್ಕೊಂಡು ಹೋಗ್ಬೇಕೋ, ಯಾರು ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ರೋ ಅದನ್ನೆಲ್ಲ ಲೆಕ್ಕ ಹಾಕ್ದಿರ ಕಾಡು ಮಧ್ಯಕ್ಕೆ ಅದ್ಯಾವುದೋ ರೋಡ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಗಾಡಿನ ಸೈಡ್ಗೆ ಹಾಕೋಬೇಕು. ಪಬ್ಲಿಕ್ಗೆ ತೊಂದರೆ ಕೊಡೋದಲ್ಲ. ಒಂದು ಇರ್ಬೋದು, ನಾನು ಪಬ್ಲಿಕ್ಕಿಗೆ ತೊಂದರೆ ಕೊಟ್ಟರೆ ಪಬ್ಲಿಕ್ಕು ಕೇಳ್ಬೋದು ಅನ್ನೋದು ಒಂದು ಉದ್ದೇಶ ಇರ್ಬೋದು. ಬಟ್ ಅಲ್ಲಿ ಯಾರು ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ರು, ಯಾರು ಕಾಲೇಜ್ಗೂ ಸ್ಕೂಲ್ಗೆ ಹೋಗ್ತಾಯಿದ್ರು, ಇವಾಗ ಸ್ಕೂಲ್ ಬಿಟ್ಟಿರುತ್ತೆ, ಮಕ್ಕಳು ಈಚೆ ಬಂದು ನಿಂತಿರ್ತಾರೆ, ಅವ್ರನ್ನ ಯಾರಾದರೂ ಕಿಡ್ನಾಪ್ ಮಾಡ್ಕೊಂಡು ಹೊರಟೋಗ್ಬೋದು ಇವನು ಮಾಡೋ ರೋಡು ಅಡ್ಡ ಇಂದ. ಮೊನ್ನೆ ಒಂದು ಅಣ್ಣ ಮುಂದೆ ತೋರಿಸ್ದ, ಅಲ್ಲಿ ನೋಡಿದ್ರೆ ಅಲ್ಲಿ ಕಾರ್ ಅಡ್ಡ ಹಾಕ್ಕೊಂಡ್ಬಿಟ್ಟು ಬೇರೆ ಹೋಗೋ ಪಬ್ಲಿಕ್ಗೆಲ್ಲ ತೊಂದರೆ ಕೊಡ್ತಾರೆ. ಸೈಡ್ಗೆ ಹೋಗೋ ಅಂದರೆ ಅವ್ರ ಮೇಲೆ ಆವಾಜ್ ಹಾಕೋದು, ಈ ಥರದ್ದೆಲ್ಲ ಹಾಕಿದ್ರೆ ಕೇಸುಗಳು ಇವನ ಮೇಲೆ ಎಷ್ಟಾಗ್ಬೋದು ಹೇಳಿ. ಎಲ್ಲಂದರೆ ಆ ಟೋಲಲ್ಲಿ ಹೋಗಿ ಒಂದು ವಿಡಿಯೋ ಮಾಡಿದ್ದ, ಅವ್ನು ನೋಡಿದ್ರೆ ಇವನೇ ಫಸ್ಟ್ ಹೊಡೆದ್ಬಿಡ್ತಾನೆ ಹೋಗಿ ಮೈಯಲ್ಲಿ ತಳ್ಳೋದು ಎಲ್ಲ. ನೆಕ್ಸ್ಟು ಇವನೊಬ್ಬ ದೊಡ್ಡ ಲಾಯರು ಅಂತ ಹೇಳ್ಬಿಟ್ಟು ಅಧಿಕಾರ ಹೆಂಗೆ ಯೂಸ್ ಮಾಡ್ಬೋದು ಎಲ್ಲ, ಅಂದರೆ ಸ್ವಲ್ಪ ದಿನ ಲಾಯರ್ ಕೆಲಸ ಮಾಡಿ ಏನೇನು ಮಾಡ್ಬೋದು, ಯಾವ ಥರ ತರಲೆ ಕೆಲಸ ಮಾಡ್ಬೋದು. ನಾನು ಇದಕ್ಕೆ ಮುಂಚೆ ಹೇಳಿದ್ದೆ, ತರಲೆ ಕೆಲಸ ಅಂದರೆ ಅದೇ ಸುಳ್ಳು ಕೇಸುಗಳು ಹಾಕ್ಕೊಂಡು ಇವ್ರಿಗೆ ಇಷ್ಟ ಬಂದಂಗೆ ಕಾನೂನನ್ನ ತಿರ್ಚಿಕೊಂಡು ಹೋಗೋದಿರುತ್ತಲ್ವ, ಈ ಥರ ಮಾಡಿಕೊಂಡು ಎಷ್ಟು ಜನನ ಹಾಳು ಮಾಡ್ತಾರೆ ಅನ್ನೋದು ಒಂದು ಇದೆ ತರಲೆ ಕೆಲಸ ಅಂದರೆ. ಈ ಥರ ಎಲ್ಲ ಮಾಡಿಕೊಂಡು ಇವಾಗ ಸಾಮಾನ್ಯವಾಗಿ ನಾರ್ಮಲಾಗಿ ದುಡ್ಕೊಂಡು ತಿನ್ನೋ ಬಡವನಿಗೆ, ಒಬ್ಬ ಆಟೋ ಡ್ರೈವರ್ಗೆ ಈ ಥರ ಎಲ್ಲ ಬ್ಯಾಕ್ ಟು ಬ್ಯಾಕ್ ಕಷ್ಟಗಳು ಕೊಟ್ಕೊಂಡು ಇವರು ಪಬ್ಲಿಕ್ಕಲ್ಲಿ ಸಂತೋಷ ಅಂದರೆ ಖುಷಿ ಪಡೋದು, ಇದೊಂಥರ ಏನಂತಾರೆ ಸೈಕೋಗಿನ ಜಾಸ್ತಿ ಆಗೋಗಿದೆ. ಅಂದರೆ ಆ ಥರ ಬುದ್ಧಿ ಅನ್ನಿಸ್ತಾ ಇದೆ ನನಗೆ. ಯಾಕಂದರೆ ಇವರಿಂದನೇ ಪಬ್ಲಿಸಿಟಿ ಬರೋದು ಅಂತ ಗೊತ್ತಾಗೋಗ್ಬಿಟ್ಟಿದೆ. ಇದು ಮಾಡೋದು ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟವ್ರೆ. ಎಲ್ಲರೂ ಡ್ರೈವರ್ಗಳು ಹುಷಾರಾಗಿರಿ, ನಿಮ್ಮ ಕೆಲಸ ನೀವು ಮಾಡ್ಕೊಂಡಿರಿ. ಈ ಥರ ತರಲೆಯವ್ರಿದ್ರೆ ಬಿಟ್ಬಿಟ್ಟು ನಿಮ್ಮ ಪಾಡಿಗೆ ನೀವು ಹೋಗಿ. ನಾನು ಇದಕ್ಕೆ ಮುಂಚೆನೇ ಹೇಳಿದ್ದೆ, ಹುಚ್ಚರನ್ನ ಜಾಸ್ತಿ ಹಿಡಿಸ್ಕೋಕೂಡ್ದು, ಆದಷ್ಟು ಬಿಟ್ಬಿಡ್ಬೇಕು. ಅವರ ವಿಡಿಯೋ ಬರಲಿ, ಒಂದು ಏನಾದರೂ ಬರಲಿ, ಲೈಕ್ ಮಾಡಬಾರ್ದು, ಶೇರ್ ಮಾಡಬಾರ್ದು, ಸಬ್ಸ್ಕ್ರೈಬು ಇದ್ದರೆ ಅನ್ಸಬ್ಸ್ಕ್ರೈಬ್ ಮಾಡಾಕಿ, ಅನ್ಫಾಲೋ ಮಾಡಾಕಿ. ಮತ್ತು ಇವರಿಂದ ಯಾವುದೇ ಕಮೆಂಟ್ಗಳು ಹಾಕೋಕ್ಕೆ ಹೋಗಬೇಡಿ. ಇವರಿಂದ ಹಾಕಿದಷ್ಟು ಇವರು ಜಾಸ್ತಿ ಮಾಡ್ತಾರೆ ಅಂತ ನಾನು ಹೇಳ್ತೀನಿ. ಒಳ್ಳೇದ್ರ ಬಗ್ಗೆ ಮಾತಾಡಿದ್ರೆ ನಾವು ಸಪೋರ್ಟಿವ್ ಆಗಿರೋಣ. ಬಟ್ ಇಲ್ಲಿ ಒಳ್ಳೇದು ಬಿಟ್ಟು ಬೇರೆ ಎಲ್ಲ ಮಾತಾಡಿಕೊಂಡು ಒಂದು ಆಟೋದವರಿಂದ, ಯಾಕಂದರೆ ಲಕ್ಷಾಂತರ ಜನ ಇದ್ದಾರೆ, ಒಬ್ಬರು ಇದು ಮಾಡಿದ್ರೆ ಅವ್ರ ಫ್ಯಾಮ್ಲಿ ನಂಬ್ಕೊಂಡು ಇರೋರೆಲ್ಲ ಕಮೆಂಟ್ಗಳು ಹಾಕ್ತಾರೆ. ಪಬ್ಲಿಕ್ಕು ಇವ್ರ ಮೇಲೆ ಹೆಂಗಿದ್ರು ಇವಾಗ ಆಟೋದವ್ರ ಮೇಲೆ ಸ್ವಲ್ಪ ಕೋಪ ಇದೆ, ನಾವು ಅವ್ರ ಮೇಲೆ ಇನ್ನೂ ತೆಗೆದಷ್ಟು ಲೈಕು ಶೇರು ಕಮೆಂಟ್ಗಳು ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಒಂದು ಕೆಟ್ಟ ಬುದ್ಧಿಯಿಂದ ಆಟೋದ ಡ್ರೈವರ್ಗಳ ಮೇಲೆ ತುಂಬ ಅವಾಚ್ಯ ಶಬ್ದ ಯೂಸ್ ಮಾಡಿದ್ದಾರೆ, ನಿಂದನೆಗಳು ಮಾಡಿದ್ದಾರೆ. ಇಷ್ಟೆಲ್ಲ ಆದರೂ ಆಟೋ ಡ್ರೈವರು ತಡ್ಕೊಂಡಿದ್ದಾರೆ. ಪೊಲೀಸ್ ಅವರೇ, ನಿಮಗೆ ನಾನು ಕೇಳ್ಕೊತೀನಿ, ಇಂಥವ್ರನ್ನ ಆದಷ್ಟು ಬೇಗ ಎಷ್ಟು ಬೇಕೋ ಅಷ್ಟು ಮಾಡಿಬಿಟ್ಟಿದ್ದಾನೆ. ಬಟ್ ಅಲ್ಗೂ ಇವನಿಂದ ಏನು ಲಾಭ ಇಲ್ಲ ಸಮಾಜಕ್ಕೆ, ಇನ್ನೂ ಜಾಸ್ತಿ ನಾನ್ಸೆನ್ಸ್ ಆಗ್ತಾ ಇರುತ್ತೆ. ಈ ಥರದವ್ರನ್ನೆಲ್ಲ ಸ್ವಲ್ಪ ಅದ್ಬಸ್ತಲ್ಲಿ ಇಡಬೇಕು ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು. ನೋಡಿ, BTV ನ್ಯೂಸ್ನಲ್ಲಿ ಈ ಲಾಯರ್ ಜಗದೀಶು ಏನೋ ಆಟೋ ಡ್ರೈವರ್ ಮೇಲೆ FIR ಮಾಡಿಸ್ಬಿಟ್ಟಿದ್ದಾನೆ ಅನ್ನೋ ಒಂದು ವಿಚಾರನ ನಾನು ನೋಡಿದೆ. ಮತ್ತು ಇವನು ಸೋಷಿಯಲ್ ಮೀಡಿಯಾದು ಕೂಡ ಲಿಂಕು ಆಟೋ ಡ್ರೈವರ್ಗಳು ಕಳಿಸಿದ್ರು. ಆದರೆ ಇವನೇನು ಮಾಡಿದ್ದಾನೆ, ನಮ್ಮ ಐಡಿಗಳನ್ನ ಕಾಮೆಂಟ್ಸ್ಗಳು ಆಗದೆ ಇರೋ ಅಂಥ ರೀತಿಲಿ ಮಾಡಿಬಿಟ್ಟಿದ್ದಾನೆ. ನಮ್ಮ ಐಡಿಗಳು ಯಾವೂ ಕೂಡ ಇವನಿಗೆ ಹೋಗಿ ಕಾಮೆಂಟ್ ಮಾಡೋಕ್ಕಾಗ್ತಾ ಇಲ್ಲ. ಹಂಗಾಗಿ ಅವಾಚ್ಯ ಶಬ್ದ, ಬೆದರಿಕೆ, ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಲಾಯರ್ ಜಗದೀಶ್ ದೂರು ಅಂತ ಹೇಳಿ ಇಲ್ಲಿ ಇರೋ ಅಂಥದ್ದು. ಅನಧಿಕೃತ ಆಟೋ ಸಂಬಂಧ ಇರಲಿ. ಆಟೋ ಚಾಲಕ KA 03748 ಕಾರಿನ ನಂಬರ್ನ ಆಟೋ ಮುಂಭಾಗ ನಿಂತು ಜಗದೀಶ್ಗೆ ಆವಾಜ್ ಹಾಕಿದ್ದಾನೆ
ಲಾಯರ್ ಜಗದೀಶ್ ಆಟೋ ಚಾಲಕನ ಮೇಲೆ ಈಶಾನ್ಯ ಪೊಲೀಸ್ ಠಾಣೆ ದೂರು ನೀಡಿದ್ದು, ಪೊಲೀಸರು ಆಟೋ ಚಾಲಕನಿಗೆ ಹುಡುಕಾಟ ಆರಂಭಿಸಿದ್ದಾರೆ. FIR ಕಾಪಿ. ಓಕೆ, ನೋಡಿ, ಏನು ಈ ಲಾಯರ್ ಜಗದೀಶು ಆಟೋ ಚಾಲಕನ ಮೇಲೆ FIR ಮಾಡಿದ್ದಾನೆ ಅಂತೇಳಿ BTVಯಲ್ಲಿ ಬಂದಿದೆ. ಈತನು ಕೂಡ ಇವನ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಲೈವನ್ನು ಮಾಡಿದ್ದಾನೆ. ಆ ಸೈಬರ್ ಪೊಲೀಸ್ ಠಾಣೆ ಹಿಂಭಾಗ ನಿಂತ್ಕೊಂಡು ನಾವುಗಳು ಹೋಗಿ ಅಲ್ಲಿ ಕಾಮೆಂಟ್ ಮಾಡೋಣ ಅಂದರೆ ನಮ್ಮ ಐಡಿಗಳನ್ನ ಕಾಮೆಂಟ್ ಮಾಡದೇ ಇರೋವಂಥ ರೀತಿಲಿ ಮಾಡಿದ್ದಾನೆ. ಬೇರೆಯವರೆಲ್ಲ ಕಾಮೆಂಟ್ಗಳು ಹಾಕೊಬೋದು, ಆದರೆ ಇವನು ಕೆಲವರು ಯಾರ್ಯಾರೆಲ್ಲ ಬಂದು ಕಾಮೆಂಟ್ ಹಾಕ್ತಿದ್ದಾರೆ, ನಮ್ಮ ಅಕೌಂಟ್ಗಳನ್ನೆಲ್ಲವೂ ಕೂಡ ಕಾಮೆಂಟ್ ಹಾಕದೇ ಇರೋವಂಥ ರೀತಿಲಿ ಬ್ಲಾಕ್ ಮಾಡಿರೋದ್ರಿಂದ ಅವ್ನಿಗೆ ಅಲ್ಲೇ ರಿಪ್ಲೈ ಕೊಡೋಕ್ಕಾಗ್ತಾ ಇರಲಿಲ್ಲ. ಹಂಗಾಗಿ BTVಲೂ ಕೂಡ ಈ ಒಂದು ವಿಚಾರನ ನೋಡಿದ ಮೇಲೆ ಪ್ರತಿಕ್ರಿಯೆ ಕೊಡಲೇಬೇಕಲ್ಲ. ನಿನ್ನೆನೂ ಕೂಡ ನಾನು ಲೈವಲ್ಲಿ ತಿಳಿಸಿದ್ದೆ. ಇವನೇನು ಕಮ್ಮಿ ಏನು ಮಾತಾಡಿಲ್ಲ. ಆಟೋ ಚಾಲಕರುಗಳ ಬಗ್ಗೆ ತುಂಬ ಹಗುರವಾಗಿ ಮಾತಾಡಿರುವಂಥದ್ದು ತುಂಬ ಇದ್ದಾವೆ. ಈಗ ನಾನು ನಮ್ಮ ಸಂಘಟನೆಯ ಸದಸ್ಯರುಗಳಿಗೆ ಹೇಳ್ತೀನಿ, ಇವನು ಎಷ್ಟು ಆಟೋ ಡ್ರೈವರ್ಗಳ ಬಗ್ಗೆ ಹಗುರವಾಗಿ ಮಾತಾಡಿದ್ದಾನೆ ಅಷ್ಟು ವಿಡಿಯೋಗಳನ್ನ ಡೌನ್ಲೋಡ್ ಮಾಡಿ ಅಂತ. ಡೌನ್ಲೋಡ್ ಮಾಡಿ ಇವನು ಎಷ್ಟೆಷ್ಟು ಕೆಟ್ಟ ಪದಗಳು ಮಾತಾಡಿದ್ದಾನೆ ಅದನ್ನೆಲ್ಲವನ್ನು ಕೂಡ ಕಟ್ ಆ್ಯಂಡ್ ಪೇಸ್ಟ್ ಮಾಡಿಸಿ, ಯಾರು ಆಟೋ ಚಾಲಕ, ಯಾಕೆಂದ್ರೆ ಇವನಿಗೂ ಕೂಡ ಗೊತ್ತಿಲ್ಲ ಆಟೋ ಚಾಲಕನ ಹೆಸರು, ಯಾವುದೋ ಆಟೋ ಹಿಂದೆ ನಿಂತ್ಕೊಂಡು ಮಾಡಿರೋವಂಥ ಒಂದು ವಿಡಿಯೋನ ನೋಡಿಕೊಂಡು ಇಂಥ ಚಾಲಕ ಅಂತ ಹೇಳಿದ್ದಾನೆ. ಏನೋ ಪೊಲೀಸರು ಹುಡುಕಾಟ ಮಾಡ್ತಾ ಇದ್ದಾರೆ ಅಂತೇನೋ ಸುದ್ದಿಲಿದೆ. ಒಂದು ವೇಳೆ ಏನಾದರೂ ಪೊಲೀಸರು ಹುಡುಕಾಟ ಮಾಡಿ ಆಟೋ ಚಾಲಕ ಸಿಕ್ಕಿದ್ರು, ಆಟೋ ಚಾಲಕ ಏನಾದರೂ ಅಪ್ಪಿತಪ್ಪಿ ಲೈವನ್ನ ನೋಡಿದ್ರೆ ಯೋಚನೆ ಮಾಡಕ್ ಹೋಗ್ಬೇಡಪ್ಪ. ಯಾಕೆಂದ್ರೆ ಇವನು ಏನು ಮಗುರವಾಗಿ ಏನು ಕಮ್ಮಿ ಏನು ಮಾತಾಡಿಲ್ಲ. ಇವನು ತುಂಬಾ ಒಲ್ಗರಾಗೆಲ್ಲ ಮಾತಾಡಿದ್ದಾನೆ ಪ್ರಾರಂಭದಲ್ಲಿ. ಹಾಗಂತ ಹೇಳಿ ಇವನು ಕಂಪ್ಲೇಂಟ್ ಕೊಟ್ಟಿದ್ದ ತಕ್ಷಣ ಇಲ್ಲಿ ಯಾರು ಏನು ಎದುರ್ಕೊಂಡು ನಡಗ್ಬಿಡಲ್ಲ. ಇಂಥ ಸೈಬರ್ ಕಂಪ್ಲೇಂಟ್ಗಳನ್ನ ನಾವು ಲೆಕ್ಕ ಇಲ್ಲದಷ್ಟು ಕೊಟ್ಟಿದ್ದೀವಿ. ಆ ಕಂಪ್ಲೇಂಟ್ಗಳ ಕತೆ ಎಲ್ಲ ಏನಾಗಿದ್ದಾವೆ ಅಂತ ನಮಗೆ ಗೊತ್ತಿದೆ. ನೋಡ್ತೀವಿ ಅಂದರೆ ಬರ್ರಿ ಫೈಲ್ ಮಾಡಿ ಇಟ್ಟಿದ್ದೀವಿ. ಏನೋ ಇವನು ಪ್ರಕರಣ ಮಾಡಿಸ್ಬಿಟ್ಟವನಂತೆ. ಎಷ್ಟು ಪ್ರಕರಣ? 900 ಪ್ರಕರಣ ದಾಖಲಿಸಿಕೊಂಡು 500 ಆಟೋ ಸೀಸ್ ಮಾಡಿದ್ರಂತೆ. ಹಂಗಾಗಿ ಅದ್ರ ಬಗ್ಗೆ ಒಂದು ಧ್ವನಿ ಎತ್ಬಿಟ್ಟಿದೀವಿ ಅನ್ನೋ ಥರ ಪುಂಕೊಂಡವನೆ. ಇರಲಿ, ಅವನೇನಾದ್ರು ಪುಂಕೊಳ್ಳಿ. ಆದರೆ ಆಟೋ ಚಾಲಕ ಹಿಂಗೆ ಬೈದಿದ್ದಾನೆ ಅಂತೆಲ್ಲ ಹೇಳ್ತಿಲ್ಲ. ಅವ್ರು ಬೈಯೋ ರೀತಿಲಿ ಮಾಡ್ದವನು ಯಾರೋ? ನಿನ್ನ ಪ್ರಕರಣ ಈ ರೀತಿಲೆಲ್ಲ ಮಾಡಬೇಕು ಅನ್ನೋಗಿ ಇದ್ರೆ ನೀನೊಬ್ಬ ಲಾಯರು ಅಂತ ಹೇಳ್ಕಂತಿಲ್ಲ, ನಕಲಿ ಲಾಯರು. ನಿನ್ನ ಲೀಗಲ್ ಪ್ರೋಸೆಸ್ ಏನು ಮಾಡಬೇಕಾಗಿತ್ತೋ ಅವಾಗಿಂದ ಮಾಡ್ಬೋದಾಗಿತ್ತಲ್ವ ನೀನು? ಅವ್ರನ್ನ ಆ ರೇಂಜಲ್ಲಿ ಬೈಯೋವರೆಗೂ ಕೂಡ ಬಿಟ್ಕೊಂಡವ್ನು ಯಾರು? ನೀನೇ. ಹಾಗಾಗಿ ಆಟೋ ಚಾಲಕ ಬೈದಿದ್ದಾನೆ. ನೀನು ಆತನ ಮೇಲೆ ಹೋಗಿ ಏನೋ ಸೈಬರಲ್ಲಿ ಕೊಟ್ಟಿದ್ಯಾ, ತಲೆ ಕೆಡ್ಸ್ಕೊಳ್ಳೋ ಅಂಥದ್ದೇನಿಲ್ಲ. ಏನೋ ಪ್ರಕರಣ ಆದ್ರೂ ಏನು ಮ್ಯಾಜಿಸ್ಟ್ರೇಟ್ ಹೋಗುತ್ತಾ ಕೋರ್ಟ್ಗೆ, ಇಲ್ಲ ಹೈಕೋರ್ಟ್ಗೆ ಹೋಗುತ್ತಾ? ಎರಡೂ ಕಡೆನೂ ಲಾಯರ್ ಇದ್ದಾರೆ, ತಲೆ ಕೆಡಿಸ್ಕೊಳ್ಳಲ್ಲ. ಆ ಆಟೋ ಚಾಲಕ ಏನಾದರೂ ನಮ್ಮ ಸಂಘಟನೆವರೆಗೂ ಹುಡುಕೊಂಬಂದು ರಕ್ಷಣೆ ಕೇಳ್ಕೊಂಡ್ರು ಅಂದರೆ ಖಂಡಿತ ನಾನು ನಿನ್ನೆ ಹೇಳ್ದಂಗೆ ಆ ಆಟೋ ಚಾಲಕನ ಪರವಾಗಿ ನಮ್ಮ ಸಂಘಟನೆ ಇದ್ದೇ ಇರ್ತದೆ. ಬೇಲ್ ವ್ಯವಸ್ಥೆ ಆಗ್ಬೋದು, ಆ ಕೇಸ್ ಎಲ್ಲಿವರೆಗೂ ನಡೀತದೋ ಅಲ್ಲಿವರೆಗೂ ಕೂಡ ನಮ್ಮ ಸಂಘಟನೆ ಅದನ್ನ ನೋಡ್ಕೊಳ್ಳುತ್ತೆ. ಇದು ನಾನು ನಿನ್ನೆನೂ ಕೂಡ ಭರವಸೆ ಕೊಟ್ಟಿದ್ದೆ, ಇವತ್ತು ಕೂಡ ಕೊಡ್ತಾ ಇದ್ದೀವಿ. ಹಾಗಾಗಿ ನಿನ್ನ ಈ FIRಗಳು ಈ ರೀತಿ ಹಾಕ್ಬಿಟ್ರೆ ಏನೋ ಎದುರ್ಕೊಂಬಿಡ್ತಾರೆ, ಅದೆಲ್ಲ ಮರ್ತ್ಬಿಡು. ಯಾಕೆಂದರೆ ನೀನು ಏನು ನನ್ನ ಕಾನೂನು ಗೊತ್ತು ಅಂತೇಳಿ ನಕಲಿ ಲಾಯರು ನೀನೇನು ಹೇಳ್ಕಂತೀಯ? ನಮ್ಗೆ ಒರಿಜಿನಲ್ ಲಾಯರ್ಗಳು ಅವರೇ. ಒರಿಜಿನಲ್ ಲಾಯರ್ಗಳು ಈ ಕೇಸನ್ನು ಅಟೆಂಡ್ ಮಾಡ್ತಾರೆ. ಯಾಕೆಂದರೆ ನೀನು ಏನು ಕಮ್ಮಿ ಏನು ಮಾತಾಡಿಲ್ವಲ್ಲ ಅವ್ರಗಳ ಬಗ್ಗೆ. ನೀನೇನು ಆಟೋ ಚಾಲಕರುಗಳ ಬಗ್ಗೆ ಮಾತಾಡೇ ಇಲ್ಲ ಅಂದಿದ್ರೆ ಬಿಡಪ್ಪ, ಇವನು ಲೀಗಲ್ಲಾಗಿ ಮಾಡ್ಕೊಂಡವನೇ, ಯಾರ ಬಗ್ಗೆನೂ ಏನೂ ಸದ್ದು ಮಾಡ್ದೇನೆ ಎಲ್ಲ ಪೇಪರ್ ವರ್ಕು ಪೆನ್ ವರ್ಕನ್ನು ಮಾಡಿಕೊಂಡು ಕರಾರುವಕ್ಕವಾಗಿ ಅಧಿಕಾರಿಗಳನ್ನ ಮುಂದೆ ಬಿಟ್ಟು ಕೆಲಸ ಮಾಡಿಸೋನೆ ಅನ್ನೋದಕ್ಕೆ ಆ ಥರದ್ದೇನು ಇಲ್ವಲ್ಲ. ನೀನು ಸಿಕ್ಕಾಬಿಟ್ಟೆ ನಾಲ್ಗೆ ಅರಿಬಿಟ್ಟಿದ್ಯಾ. ಹಳೆ ಆಟೋದವ್ರದ್ದು ಯಾವಾಗ ಕಂಟೆಂಟ್ ಶುರುವಾಯಿತು ಅಲ್ಲಿಂದ ಇಲ್ಲಿವರೆಗೂ ಸಿಕ್ಕಾಬಿಟ್ಟೆ ಅರಿಬಿಟ್ಟಿದ್ಯಪ್ಪ. ಅವನು ಕೌಂಟಿಂಗ್ ಬರ್ತದಲ್ವಾ? ನಿನ್ನ ಮೇಲೂ ರಿಟರ್ನ್ ಕಂಪ್ಲೇಂಟ್ ಕೊಡ್ಬೋದು ತಾನೇ? ನೋಡ, ನೀನು ಆಟೋ ಚಾಲಕರ ಬಗ್ಗೆ ಹಗುರವಾಗಿ ಮಾತಾಡಿರೋದ್ರಿಂದ ಆ ಆಟೋ ಚಾಲಕನಿಗೂ ಆತ ನೋವಿದೆ. ಹಂಗಾಗಿ ಅವನು ಎಲ್ಲಿ ಉತ್ತರ ಕೊಡಬೇಕೋ ಅಲ್ಲಿ ಕೊಟ್ಕೊಂತಾನೆ. ನೀನೇನೂ ಮಾತಾಡದೆ ಅವ್ರೇನೋ ಮಾತಾಡ್ತವ್ರೆ ಅಂದರೆ ಹಾಕು, ಬಿಡಬೇಡ. ಮಾನದಷ್ಟು ಮೊಕದ್ದಮೆ ಕೇಸ್ ಹಾಕು. ನೀನೇನಾದ್ರು ಮಾತಾಡಿದ್ರೆ ತಾನೇ ಅವರು ಮಾತಾಡೋಕ್ಕೆ ಸಾಧ್ಯ. ಮಾತಾಡಿದ್ಯಾ, ಬೆಜ್ಜಾನ್ ಮಾತಾಡಿದ್ಯಾ. ಹಾಗಾಗಿ ನೀನು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಇಲ್ಲಿ ಯಾರು ಗಡ ಅಂತ ಎದುರ್ಕೊಂಡು ನಡಗ್ಬಿಡಲ್ಲ.
ಆ ಕಂಪ್ಲೇಂಟ್ಗೆ ಏನು FIR ಆಗಿರ್ತದೆ ಅದಕ್ಕೊಂದು ಬೇಲು ಅಷ್ಟೇ ಅಲ್ವಾ. ನೀನು ಒಬ್ಬ ಲಾಯರು, ಬೇಲ್ ತಗೊಂಡ್ರೆ ಮುಗೀತು. ಇನ್ನು ಏರಿಂಗ್ ಇದ್ದಂಗೆ ನೋಡ್ಕೊಳ್ಳೋಣ, 5-6 ವರ್ಷನೋ 10 ವರ್ಷನೋ ನಡೀತದೆ. ಅಷ್ಟರಲ್ಲಿ ನೀನಿರ್ತೀಯೋ, ಆಟೋ ಡ್ರೈವರೇ ಇರ್ತಾರೋ, ವಿಧಿ ಲಿಖಿತ ನೀನೇ ಹೊಂಟ್ರೆ ಕೇಸೇ ಕ್ಲೋಸು. ಏನೋ ಜಾಗ, ಇಷ್ಟೇ ಮ್ಯಾಟ್ರ್, ಇನ್ನೇನಿಲ್ಲ, ತಲೆ ಕೆಡ್ಸ್ಕೊಳ್ಳೋದೇನಿಲ್ಲ. ನೋಡೋಣ, ಆಟೋ ಡ್ರೈವರ್ ಏನಾದರೂ ಅಪ್ಪಿ ಹುಡುಕೊಂಬಂದರೆ ಸೋಮಣ್ಣವ್ರೆ ನಿಮ್ಮ ಸಂಘಟನೆ ಸಹಾಯ ನಮಗೆ ಬೇಕು ಅಂತ, ಅದ್ರ ಪ್ರತಿಯೊಂದು ಖರ್ಚು ವೆಚ್ಚ ಎಲ್ಲ ನಮ್ಮ ಸಂಘಟನೆ ನೋಡ್ಕೊಳ್ತದೆ. ಇನ್ನೇನು ಜಾಗ, ನೀನು FIR ಮಾಡಿಸೋ, ನಾವು ಬಿಡಿಸ್ಕೊಂಬತ್ತಾ ಇರ್ತೀವಿ. ಇಷ್ಟೇ ನಮ್ಮ ಕೆಲಸ. ಅವಾಚ್ಯ ಶಬ್ದದಿಂದ ಬೈದ್ಬಿಟ್ಟವಂತೆ. ನೀನೇನು ಕಮ್ಮಿ ಬೈದಿದ್ಯೇನೋ? ನೀನು ಭಯಂಕರ ಮಾತಾಡಿದ್ಯಾ? ಇದಾವೆ ತುಂಬ ವಿಡಿಯೋಸ್ಗಳು ನೀನು ಮಾತಾಡಿರೋವು. ನೀನು ಯಾರ ಬಗ್ಗೆನೂ ಏನೂ ಮಾತಾಡ್ದಂಗೆ ಸುಮ್ಮನೆ ಇದ್ದಿದ್ರೆ ಹೌದಪ್ಪ ಅನ್ಬೋದು. ನೀನು ಮಾತಾಡಿದ್ಯಲ್ಲ. ಕಾಮೆಂಟ್ ಸೆಕ್ಷನ್ಗಳು ಓಪನ್ ಮಾಡೋ, ನೋಡೋಣ, ಅಲ್ಲೇ ಬಂದು ಕಾಮೆಂಟ್ ಮಾಡ್ತೀವಿ. ಮಾಡಲ್ಲ ನೀವು. ಯಾರು ನಿನಗೆ ಆಪೋಸಿಟಾಗಿ ಕಾಮೆಂಟ್ ಮಾಡೋರು ಅವ್ರ ಐಡಿಗಳನ್ನೆಲ್ಲ ಕಾಮೆಂಟ್ ಮಾಡದೇ ಇರೋ ಥರ ಮಾಡಿದ್ಯಾ. ಎಲ್ಲಿ ಮಾಡೋಕ್ಕಾಗ್ತದೆ? ಅದಕ್ಕೆ ತೋರಿಸ್ತೋ. ಆಯಿತು, ಹುಡುಕ್ಲಿ, ನೋಡೋಣ. ಹುಡುಕಿದ್ಮೇಲೆ ಆಟೋ ಡ್ರೈವರು ಸಿಕ್ಕಿ ನಮ್ಮ ಗಮನದವರೆಗೂ ಬಂತು ಅಂದ್ರೂ ಖಂಡಿತ ನಾವು ಬಿಡೋದಿಲ್ಲ. ಆ ಕೇಸ್ಗೆ ಏನು ಬೇಲ್ ಮಾಡಿಸ್ಬೋದೋ ಆ ಬೇಲ್ ಮಾಡಿಸ್ತೀವಿ. ನೋಡೋಣ, ನೀನು ತಿರುಗಿವಂತೆ, ಅವರು ತಿರುಗಲಿ. ಕೇಸ್ ಇತ್ಯರ್ಥ ಆಗಷ್ಟರಲ್ಲಿ ಹಣೆ ಬರ ಯಾರಪ್ಪನ ಮನೆ ಆಸ್ತಿ.